ಸ್ಟೇಟ್ ನ್ಯೂಸ್ .ಲೈವ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಕಲಾನ್ವಿತಾ ಜೈ. ಇದೀಗ ಕರ್ನಾಟಕದಲ್ಲಿ ಉಪಚುನಾವಣೆ ನಡೀತಾ ಇದೆ. ಈಗ ದಾವಣಗೆರೆಯಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಟ್ರಬಲ್ ಶೂಟರ್ ಅಂತ ಈಗ ರಿಜ್ವಾನ್ ಆರ್ಷದ್ ಅವರಿಗೆ ಹೆಸರುಗಳು ಬರ್ತಾ ಇದೆ. ಈಗ ಖುದ್ದಾಗಿ ರಿಜ್ವಾನ್ ಆರ್ಷದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಂದಾಗಿ ನಮಸ್ತೆ ಸರ್. DK ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಟ್ರಬಲ್ ಶೂಟರ್ ಅನ್ನುವಂತ ಹೆಸರಿತ್ತು. ಆದ್ರೆ ಇದೀಗ ನಿಮಗೆ ಬಂದಿದೆ ಈ ಉಪಚುನಾವಣೆಯ ಸಂದರ್ಭದಲ್ಲಿ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ? DK ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ಅದು ಸೂಕ್ತ ಆಗುತ್ತೆ. ಯಾಕಂದರೆ ಅವರು ದೊಡ್ಡ ದೊಡ್ಡ ಸಂಕಷ್ಟದ ಸಮಯದಲ್ಲಿ ಪಕ್ಷದ ಜೊತೆಗೆ ನಿಂತ್ಕೊಂಡು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ನನಗೆ ಹೇಳ್ತಕ್ಕಂಥದ್ದು ಅದೆಲ್ಲ ಸರಿಯಿಲ್ಲ ಅಂತ ಹೇಳ್ಬೋದು ನಾನು. ಈಗ ದಾವಣಗೆರೆ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ಯಾವ ರೀತಿ ತಯಾರಿ ಆಗ್ತಾ ಇದೆ ಅಂತ? ದಾವಣಗೆರೆಯಲ್ಲಿ ನಿಶ್ಚಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಹಿಂದೆಂದಾನು ಗೆದ್ಕೊಂಡು ಬಂದಿದೆ. ಈ ಬಾರಿನೂ 100ಕ್ಕೆ 100 ಗೆಲ್ಲುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಿನ್ನೆ ತಾನೇ ನಾನು ಮತ್ತು ನಮ್ಮ ಪಾರ್ಟಿಯಿಂದ ಸಲೀಂ ಅಹಮದ್ ರವರು ಹೋಗಿದ್ವಿ, ಜನರನ್ನ ಭೇಟಿ ಮಾಡಿದ್ವಿ. 11 ಜನ ಅಭ್ಯರ್ಥಿಗಳನ್ನು ಅವರು ನಾಮಿನೇಷನ್ ವಿಡ್ರಾ ಮಾಡಿದ್ದಾರೆ ನಿನ್ನೆ ಕಾಂಗ್ರೆಸ್ ಪರವಾಗಿ. ಇವತ್ತು ಒಬ್ಬ ಸೀನಿಯರ್ ಲೀಡರ್ ನಮ್ಮ ಪಾರ್ಟಿ ಅವರೇ ಬಂಡಾಯ ಕ್ಯಾಂಡಿಡೇಟ್ ಆಗಿ ಅವ್ರದ್ದೇ ಸ್ವಲ್ಪ ಜಾಸ್ತಿ ಪ್ರಾಬಲ್ಯ ಇರ್ತಕ್ಕಂಥದ್ದು ಸಾದಿಕ್ ಪೈಲ್ವಾನ್ ಅವರು ಕೂಡ ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಘೋಷಣೆ ಮಾಡಿದ್ದಾರೆ. ರಿಟೈರ್ ಆಗಿ ಕಾಂಗ್ರೆಸ್ಗೆ ಕೆಲಸ ಮಾಡ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ. ಸೊ ಹೀಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಯಾರ್ಯಾರು ಸ್ವಲ್ಪ ಬೇಜಾರಿದ್ರು ಅವರೆಲ್ಲರೂ ಈಗ ವಾಪಸ್ಸು ಇಲ್ಲ, ಕಾಂಗ್ರೆಸ್ ಜೊತೆಗಿರೋಣ, ಕಾಂಗ್ರೆಸ್ಸೇ ಗೆಲ್ಲಬೇಕು, ನಮ್ಮ ಭಿನ್ನಾಭಿಪ್ರಾಯದಲ್ಲಿ BJPಗೆ ಲಾಭ ಆಗಬಾರ್ದು ಅಂತ ಎಲ್ಲ ಸೇರಿದ್ದಾರೆ. ನನಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಗೆಲ್ಲಬೇಕು. ಈಗ 60% ಮುಸ್ಲಿಮ್ಸ್ ಸಮುದಾಯ ಈಗ ದಾವಣಗೆರೆಯಲ್ಲಿದೆ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರು ಗೆಲ್ಲಬಹುದು ಅಂತ ಖಂಡಿತ ಅನ್ಸುತ್ತಾ? ಅವರು ಈಗ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಕಣದಿಂದ ರಿಟೈರ್ಮೆಂಟ್ ಘೋಷಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಸೊ ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಸಮುದಾಯಗಳು ನಮ್ಮ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಅಂತ ಕೇಳ್ತಕ್ಕಂಥದ್ದು ಸಹಜ. ಆದರೆ ಈ ಚುನಾವಣೆಗೆ ಮಾತ್ರ ಕಾಂಗ್ರೆಸ್ ಪಕ್ಷ ಅವರ ಕುಟುಂಬದಲ್ಲಿ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದರು ಶಾಮನೂರು ಶಿವಶಂಕರಪ್ಪನವರು, ಅವರ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಕೊಡಬೇಕು. ಯಾಕಂದರೆ ಬಾಗಲಕೋಟೆಯಲ್ಲಿ ಮೇಟಿ ಅವ್ರಿಗೆ ಮಗನ ಕೊಟ್ಟಿದ್ವಿ, ಇಲ್ಲಿ ಇವ್ರಿಗೂ ಕೊಡೋಣ, ಈ ಚುನಾವಣೆಗೆ ಕೊಡೋಣ. ಮುಂದಿನ ಚುನಾವಣೆಯಲ್ಲಿ ಅದು ಬೇರೆ ರೀತಿಯಲ್ಲಿ ಪರಿಗಣಿಸೋಣ. ಅಲ್ಪಸಂಖ್ಯಾತರಿಗೂ ಕಂಟೆಂಡರ್ಸ್ ಇದ್ದಾರೆ. ಆ ಸೀಟ್ ಭಾಳ ವರ್ಷಗಳಿಂದ ಅಲ್ಪಸಂಖ್ಯಾತರು ಕೇಳ್ತಾ ಇದ್ದಾರೆ. ನಾವು ನಿಶ್ಚಿತವಾಗ್ಲೂ 28ಗೆ ಅದು ಕನ್ಸಿಡರ್ ಮಾಡ್ತೀವಿ ಅಂತ ಆ ಲೆಕ್ಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಮತ್ತೆ ಚರ್ಚೆಗಳಾಗಿದ್ದಾವೆ. ಸೊ ಅದಕ್ಕೋಸ್ಕರ ನನಗೆ ವಿಶ್ವಾಸ ಇದೆ 28ಗೆ ಒಳ್ಳೆ ಬೇರೆ ತರ ಆಗ್ಬೋದು. ಈಗ ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಕರ್ನಾಟಕದ ಉಪಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ? ನಿಶ್ಚಿತವಾಗ್ಲೂ ಈ ರಾಜ್ಯದ ಬಡವರು ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಇಂದ ಲಾಭ ಪಡ್ಕೋತಾ ಇದ್ದಾರೆ. ಆ ಲಾಭ ಅಂದ್ರೆ ನಾನು ಲಾಭ ಅಂತ ಹೇಳಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ತಪ್ಪು ತೀರ್ಮಾನಗಳಿಂದ, ದುರಾಡಳಿತದಿಂದ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಪೆಟ್ರೋಲ್, ಡೀಸೆಲ್, ಗ್ಯಾಸಿನ ಬೆಲೆ, ಅಗತ್ಯ ವಸ್ತುಗಳ ಬೆಲೆ, ನಿರುದ್ಯೋಗದ ಸಮಸ್ಯೆ ಇಷ್ಟು ಹೆಚ್ಚಾಗಿರ್ತಕ್ಕಂಥದ್ದು, ಮತ್ತೆ ಯಾವುದೇ ರೀತಿಯ ಪ್ರೋಗ್ರೆಸ್ ಈ ದೇಶದಲ್ಲಿ ಮೋದಿ ಸರ್ಕಾರದ ಪಾಲಿಸೀಸ್ ಇಂದ ಕೆಲವರು ಉದ್ಯಮಿಗಳಿಗೆ, ಪೂಂಜಿಪತಿಗಳಿಗೆ ಲಾಭ ಆಗ್ತಾ ಇರ್ಬೋದು. ಸಾಮಾನ್ಯ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಅವರ ಜೀವನ ಸರಳ ಮಾಡೋದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಆ ಗ್ಯಾರಂಟಿ ಸ್ಕೀಮ್ಸ್ ಇಂದ ಬಹಳ ಜನ ಲಾಭ ಪಡ್ಕೊಂಡು ಆ ಬಡವರು ಯಾರಿಗೆ ಈ ಸರ್ಕಾರದಿಂದ, ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಅವ್ರಿಗೆ ಸಹಾಯ ಆಗ್ತಾ ಇದೆ, ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತಾರೆ ಅಂತ ನನ್ನ ನಂಬಿಕೆ. ಈಗ ಪಂಚ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ. ಅದ್ರ ಬಗ್ಗೆ ಹೇಳುವುದಾದ್ರೆ ಕಾಂಗ್ರೆಸ್ ಬಹುಮತ ಗೆಲ್ಲುತ್ತಾ ಅಂತ? ನೋಡಿ, ನಿಶ್ಚಿತವಾಗ್ಲೂ ಕೇರಳದಲ್ಲಿ ನಾವು ಗೆಲ್ತಾ ಇದ್ದೇವೆ, ಪಾಂಡಿಚೇರಿಯಲ್ಲಿ ನಾವು ಒಳ್ಳೆ ಫೈಟ್ ಮಾಡ್ತಾ ಇದ್ದೇವೆ, ಅಸ್ಸಾಮಲ್ಲಿ ಒಳ್ಳೆ ಫೈಟ್ ಮಾಡ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಗೋಗಾಯ್ ಅವರು
ಅವರು ಒಳ್ಳೆ ಫೈಟ್ ಮಾಡ್ತಾ ಇದ್ದಾರೆ, ಈಸ್ ಎ ಗುಡ್ ಲೀಡರ್. ಸೊ ಈ ತಮಿಳುನಾಡುವಲ್ಲಿ ನಮ್ಮ ಅಲಯನ್ಸ್, ನಾವು ಮತ್ತು DMK ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಸೊ ಈ ರೌಂಡಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಆಗುತ್ತೆ ಅಂತ ನನಗೆ ವಿಶ್ವಾಸ ಸಂಪೂರ್ಣ. ಈಗ ಯುದ್ಧದ ಭೀತಿ ಅಂದ್ರೆ ಯುದ್ಧ ಆಗ್ತಾ ಇದೆ, ಅದರಿಂದಾಗಿ ಒಂದಿಷ್ಟು ಪ್ರಾಬ್ಲಮ್ಗಳು ಕೂಡ ಆಗ್ತಾ ಇರೋದು, ಗ್ಯಾಸ್ ಸಮಸ್ಯೆ ಇದೆಲ್ಲವೂ ಕೂಡ ಆಗ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಮಾತ್ರ, ಕೇಂದ್ರ ಸರ್ಕಾರದ ಒಂದಿಷ್ಟು ಸಚಿವರು ಏನೂ ಪ್ರಾಬ್ಲಮ್ ಇಲ್ಲ ಅನ್ನುವಂಥ ರೀತಿ ನಡೀತಾ ಇದ್ದಾರೆ ಅನ್ನುವಂಥದ್ದು ಜನಾಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಕೇಂದ್ರ ಸರ್ಕಾರ ಅವರು ಮಾಡಿರ್ತಕ್ಕಂಥ ತಪ್ಪು ಫಾರಿನ್ ಪಾಲಿಸಿ. ನಮ್ಮ ದೇಶದ ಇತಿಹಾಸ ಏನಿದೆ ಅಂದ್ರೆ, ನಾವು ಎಂದಿಗೂ ಯಾವ ಸೂಪರ್ ಪವರ್ ಕೆಳಗಡೆ, ಕೈ ಕೆಳಗಡೆ ಕೆಲಸ ಮಾಡಿದ್ದವರಲ್ಲ, ಬೆಂಬಲಿಗರಾಗಿ ನಾವು ಹೋಗಿಲ್ಲ. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡ್ವಿ. ಕೋಲ್ಡ್ ವಾರ್ ನಡೆಯುವ ಸಂದರ್ಭದಲ್ಲಿ ಅಮೆರಿಕ ಮತ್ತೆ ರಷ್ಯಾ ಮಧ್ಯೆ ನಾವು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಮಾಡ್ಕೊಂಡು ನಾವೇ ಸಪ್ರೇಟ್ ಇದ್ವಿ. ನಾವು ಈಕ್ವಲಿ ಟ್ರೀಟ್ ಮಾಡ್ತಿದ್ವಿ USA-ಗೆ, USSR-ಗೆ. ಅವರು ನಮಗೆ ಅಷ್ಟೇ ಗೌರವದಿಂದ ನೋಡ್ತಿದ್ರು. ಆದರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ನಾವೊಂದು ರೀತಿ ಅಮೆರಿಕಾಗೆ ಹಿಂಬಾಲಿಕರಾಗಿ, ಅವರು ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಏನು ಹೇಳ್ತಾರೆ ಅದು ಎಸ್ ಸರ್ ಅಂತ ಮಾಡಿಕೊಂಡು, ಇಸ್ರಾಯೇಲ್ ಏನು ಇದೊಂದು ಚಿಕ್ಕ ದೇಶ ಇಸ್ರಾಯೇಲ್, ನಮ್ಮ ಒಂದು ಪಾಂಡಿಚೇರಿ ದೇಶದ ಥರ ಒಂದು ದೇಶ ಅದು ಇಟ್ ಈಸ್ ಫಾದರ್ ಲ್ಯಾಂಡ್ ಟು ಅವರ್ ಇಂಡಿಯಾ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೋಗಿ ಭಾಷಣ ಮಾಡ್ತಾರೆ. ಅಂದರೆ ಮತ್ತೆ ಓಪನ್ ಆಗಿ ಇಸ್ರಾಯೇಲ್ ಮತ್ತು ಅಮೆರಿಕ ಜೊತೆಗೆ ಸೇರ್ಕೊಂಡವ್ರಂದ್ರೆ, ಎಂದಿಗೂ ನಾವು ಯಾವುದೇ ಸಂದರ್ಭದಲ್ಲೂ ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ಪ್ರಹಾರ ಮಾಡುವಾಗ ಆ ದೇಶದ ಜೊತೆಗಿರ್ಲಿಲ್ಲ. ನಾವು ಬುದ್ಧಿ ಹೇಳೋಕ್ಕಂಥ ದೇಶ, ನಾವು ನೈತಿಕತೆಯನ್ನು ಎತ್ತಿಡ್ತಕ್ಕಂಥ ದೇಶ. ಸೊ ಅದನ್ನು ನರೇಂದ್ರ ಮೋದಿ ಅವ್ರ ಸರ್ಕಾರ ಕಳ್ಕೊಂಡಿತ್ತು. ಫಸ್ಟ್ ಟೈಮ್ ನಾವು ಪ್ರಹಾರ ಮಾಡಿರೋರ ಜೊತೆಗೆ ಕಾಣ್ತಾ ಇದೆ. ಅದು ಪರಿಣಾಮಗಳು ಇದೆಲ್ಲ. ಸೊ ಅದನ್ನು ಸರಿ ಮಾಡಬೇಕಾಗುತ್ತೆ. ಇರಾನ್ ಕೂಡ ನಮ್ಮ ದೇಶದ ಹಳೆ ಸ್ನೇಹಿತ ದೇಶ. ನಾವು ಅಷ್ಟು ಒಡನಾಟ ಇರಾನ್ ಜೊತೆಗೆ ಇಟ್ಕೊಂಡಿದ್ದೇವೆ ಹಿಂದೆಯಿಂದ. ಬರೀ ಇಸ್ರಾಯೇಲ್ಗೆ, ಅಮೆರಿಕಾಗೆ ಖುಷಿ ಪಡಿಸೋದಕ್ಕೆ ನರೇಂದ್ರ ಮೋದಿಯವರು ತಪ್ಪು ಫಾರಿನ್ ಪಾಲಿಸಿ ಮಾಡಿಕೊಂಡು ಇಡೀ ದೇಶಕ್ಕೆ ಇವತ್ತು ತೊಂದರೆಗೆ ಸಿಕ್ಕಾಗ್ತಿದ್ದಾರೆ. ಓಕೆ ಸರ್, IPL ಮ್ಯಾಚ್ ನಡೆಯುತ್ತೆ ನಾಳೆಯಿಂದ. ಸೊ ನೀವು ನಾಳೆ ಮ್ಯಾಚ್ ಅನ್ನೋದು ನೋಡಕ್ ಹೋಗ್ತಿದ್ದೀರಾ ಹೇಗೆ ಅಂತ? ಇಲ್ಲ, ಉಪಚುನಾವಣೆಗಳು ಇದಾವೆ. ಅದ್ರ ಬಗ್ಗೆ ನಾಳೆ ನಾನು ಮತ್ತೆ ದಾವಣಗೆರೆಗೆ ಹೋಗ್ಬೇಕಾಗುತ್ತೆ. ಸೊ IPL ಕಷ್ಟ ಆಗ್ಬೋದು ನೋಡೋಕ್ಕೆ, ನೆಕ್ಸ್ಟ್ ಟೈಮ್ ನೋಡೋಣ. ಇದಾಗಿತ್ತು ರಿಜ್ವಾನ್ ಅರ್ಷದ್ ಅವ್ರ ಜೊತೆ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live, ಬೆಂಗಳೂರು.